ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ, ಸೊ ನಿಮಗೆ ಅಪ್ಡೇಟ್ಸ್ ಇರುತ್ತೆ. ಇನ್ನು ಈಗ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋ ನನ್ನ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು 2 ಡೇಸಿಂದ ಸ್ಟಾರ್ಟ್ ಮಾಡಿರುವ ಸೀರೀಸ್ ಅಂದರೆ ಶನಿಯ ಗೋಚಾರದ ಫಲದ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಮಿಥುನ ರಾಶಿಯವರಿಗೆ ಶನಿಯ ಗೋಚಾರದ ಫಲ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಮಿಥುನ ರಾಶಿಯ ಅಧಿಪತಿ ಬಂದು ಬುಧನಿಗೂ ಶನಿಗೂ ಒಳ್ಳೆ ರಿಲೇಷನ್ಶಿಪ್ ಇದೆ, ಇಬ್ಬರು ಫ್ರೆಂಡ್ಸು. ಸೊ ಅಂಥ ದೊಡ್ಡ ಸಮಸ್ಯೆಗಳೇನು ಕೊಡೋಕ್ಕೆ ಮುಂದಾಗಲ್ಲ ಶನಿ ಈ ಗೋಚಾರದಲ್ಲಿ ಮಿಥುನ ರಾಶಿಗೆ. ಆದರೂ ಯಾವ ಮನೆಯಲ್ಲಿದ್ದಾನೆ ಅನ್ನೋದ್ರ ಮೇಲೆ ಮತ್ತೆ ದೃಷ್ಟಿ ಯಾವ ಮನೆಗಳ ಮೇಲೆ ಬೀಳುತ್ತೆ ಅನ್ನೋದ್ರ ಮೇಲೆ ಸ್ವಲ್ಪ ಇಲ್ ಎಫೆಕ್ಟ್ಸ್ ಇರುತ್ತೆ. ಮೊದಲಿಗೆ ಶನಿ ನಿಮ್ಮ 10ನೇ ಮನೆಗೆ ಈಗ ಗೋಚಾರ ಮಾಡ್ತಾನೆ. ಈಗ 9ನೇ ಮನೆಯಲ್ಲಿದ್ದಾನೆ ಶನಿ ನಿಮಗೆ ಕುಂಭರಾಶಿಯಲ್ಲಿ. ಮಾರ್ಚ್ 29, 2025ಕ್ಕೆ 10ನೇ ಮನೆಗೆ ಪ್ರವೇಶ ಮಾಡ್ತಾನೆ. ಸೊ ಇದು ಕರ್ಮಸ್ಥಾನ. ನಿಮ್ಮ ಕರ್ಮಸ್ಥಾನದಲ್ಲಿ ಶನಿ ಇರೋದ್ರಿಂದ ನಿಮ್ಮ ಎಫರ್ಟ್ಸಿಗೆ ತಕ್ಕ ರಿಸಲ್ಟ್ಸು ಸಿಗುತ್ತೆ. ಆದರೂ ಕೂಡ ನೀವು ಇನ್ನಷ್ಟು ಎಫರ್ಟ್ಸ್ ಹಾಕಬೇಕಾಗತ್ತೆ. ಇಲ್ಲ ಒಂದು ಪೊಸಿಷನಲ್ಲಿ ಇದ್ದೀರಿ, ಈಗ ಟೀಮ್ ಲೀಡ್ ಪೊಸಿಷನಲ್ಲಿ ಇದ್ದೀರಿ, ನೆಕ್ಸ್ಟ್ ಮ್ಯಾನೇಜರ್ ಆಗಬೇಕು. ಮ್ಯಾನೇಜರ್ ಮಾಡಿಬಿಟ್ಟು ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಕೊಡ್ಬೋದು, ಅಥವಾ ಟೆಸ್ಟ್ ಲೀಡ್ಗೆ ಆಗಿದ್ದಾಗಲೇ ಅಥವಾ ಟೀಮ್ ಲೀಡ್ ಆಗಿದ್ದಾಗಲೇ ನಿಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಕೊಟ್ಟು ನೋಡ್ತೀನಿ, ಹೇಗೆ ನಿಭಾಯಿಸ್ತೀರಿ ಅನ್ನೋದ್ರ ಮೇಲೆ ಮ್ಯಾನೇಜರ್ ಮಾಡಬೇಕಾ ಬೇಡವಾ ಅಂತ ತೀರ್ಮಾನ ಮಾಡ್ತೀವಿ ಅಂತಲೂ ಆಗ್ಬೋದು. ಒಟ್ಟಿನಲ್ಲಿ ಫಸ್ಟ್ ಎಫರ್ಟ್ಸ್ ಕೊಟ್ಟು ಆಮೇಲೆ ರಿವಾರ್ಡು ಕೊಡ್ಬೋದು, ಇಲ್ಲ ರಿವಾರ್ಡ್ ಕೊಟ್ಟು ಅದ್ರ ಜೊತೆ ಎಫರ್ಟ್ಸು ಕೊಡ್ಬೋದು. ಒಟ್ಟಿನಲ್ಲಿ 10ನೇ ಮನೆಯ ಗೋಚಾರ ಒಳ್ಳೆಯದೇ. ಒಂದು ಮಟ್ಟಕ್ಕೆ ಒಂದು ಉದ್ಯೋಗದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಸಿಗುತ್ತೆ, ಸಮಾಜದಲ್ಲಿ ಗೌರವ ಸಿಗುತ್ತೆ, ನೀವು ಮಾಡ್ತಿದ್ದ ಕೆಲಸ ಎಲ್ಲ ರೆಕಗ್ನಿಷನ್ ಆಗುತ್ತೆ, ಸ್ವಲ್ಪ ಇದೆಲ್ಲವೂ ಬೆನಿಫಿಟ್ ಆಗುತ್ತೆ. ಇನ್ನು ಎಸ್ಪೆಷಲಿ ಪೊಲಿಟಿಕಲ್ ಲೈನಲ್ಲಿ ಇರೋರಿಗೂ ಅಷ್ಟೇ. ಇಷ್ಟು ದಿನ ಕಷ್ಟಪಟ್ಟು ತುಂಬ ಸೈಕಲ್ ಹೊಡೆದಿದ್ರೆ ಈಗ ಒಂದು ಒಳ್ಳೆ ಸ್ಥಾನಮಾನ ಸಿಗುವಂಥ ಸಾಧ್ಯತೆ ಇದೆ. ಸ್ಥಾನಮಾನ ಸಿಕ್ಬಿಡ್ತು ಅಂತಂದ್ರೆ ಫುಲ್ ಪಾಸಿಟಿವ್ ಅಂತ ತಿಳ್ಕೊಬೇಡಿ. ಸ್ಥಾನಮಾನ ಸಿಕ್ಕಿದ್ರೂ ಅಲ್ಲಿ ಕಂಟಿನ್ಯೂಸ್ ಅಬ್ಸರ್ವೇಷನ್ ಇರುತ್ತೆ. ನಿಮಗೆ ಹೊಸ ಸ್ಥಾನಮಾನ ಸಿಗ್ತದಲ್ಲ, ಅದು ಎಷ್ಟು ಚೆನ್ನಾಗಿ ನೀವು ಕೆಲಸ ಮಾಡ್ತೀರ ಅಂತ ಕಂಟಿನ್ಯೂಸ್ ಅಬ್ಸರ್ವೇಷನ್ ಇರ್ತಾರೆ ಜನ ಅಥವಾ ಮ್ಯಾನೇಜರ್ಸು. ಈಗ ಒಬ್ಬ ಪೊಲಿಟಿಷಿಯನ್ಗೆ MLA ಆಗಿದ್ದವನು ಮಿನಿಸ್ಟರ್ ಆಗ್ತಾನೆ ಅಂತ ತಿಳ್ಕೊಳ್ಳಿ, ಆದರೆ ಕಂಟಿನ್ಯೂಸ್ ಸ್ಕ್ರೂಟಿನಿ ಆಗ್ತಾ ಇರುತ್ತೆ. ಒಂದು ಸಣ್ಣ ವಿಚಾರವಾಗಿ ಏನಾದರೂ ತೊಂದರೆ ಮಾಡಿದ್ರು ನ್ಯೂಸಲ್ಲೆಲ್ಲ ಫುಲ್ ಪ್ರಸಾರ ಆಗ್ಬಿಡ್ತೀರಾ, ನೀವು ಫುಲ್ಲು ಮುನ್ನೆಲೆಗೆ ಬಂದ್ಬಿಡ್ತೀರಾ. ಸೊ ಹುಷಾರಾಗಿ ಕೆಲಸ ಮಾಡಬೇಕು, ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು, ನಿಮ್ಮ ಎಫರ್ಟ್ಸ್ ಚೆನ್ನಾಗಿರಬೇಕು, ಪಾಸಿಟಿವಿಟಿ ಕಡೆ ಇರಬೇಕು, ಜನರಿಗೆ ಒಳ್ಳೇದಾಗೋದು ಅಥವಾ ಯಾರಿಗೂ ತೊಂದರೆ ಆಗದೆ ಇರೋವಂಥದ್ದೋ ಉದ್ದೇಶ ಇರಬೇಕು. ಅದಿದ್ರೆ ತುಂಬ ಒಳ್ಳೆಯದು, ಏನು ತೊಂದರೆ ಆಗೋದಿಲ್ಲ. ಇನ್ನು 10ನೇ ಮನೆ ಸಾಮಾನ್ಯವಾಗಿ ತಂದೆಯ ಸ್ಥಾನ ಅಂತ ನಾವು ಕರಿತೀವಿ. ತಂದೆಯ ಜೊತೆ ಸ್ವಲ್ಪ ಜಟಾಪಟಿಗಳಾಗುವಂಥ ಸಾಧ್ಯತೆ ಇದೆ. ಅದರ ವಿಚಾರದಲ್ಲಿ ಹುಷಾರಾಗಿರಬೇಕು ನೀವು. ಮತ್ತು ಸ್ವಲ್ಪ ಪ್ರಮೋಷನ್ನು ಆಗುವಂಥ ಚಾನ್ಸಸ್ ಇದೆ. ಮೊದಲೇ ಹೇಳಿದಂತೆ ಹೈಕ್ ಆಗುವ ಸಾಧ್ಯತೆ ಇದೆ. ಇನ್ನು ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಶನಿ ಚೆನ್ನಾಗಿಲ್ಲ ಅಂದರೆ, ವಕ್ರಗತಿಯಲ್ಲಿದ್ದರೆ, ನೀವು ಹಾಕಿದ ಎಫರ್ಟ್ಸ್ ಎಲ್ಲ ನೀರಲ್ಲಿ ಹೋಮ ಮಾಡಿದಂತೆ ಆಗ್ಬೋದು. ನೀವು ಮಾಡಿದ ಎಫರ್ಟ್ಸಿಗೆ ಬೇರೆ ಯಾರೋ ಪ್ರತಿಫಲ ತಗೊಳ್ಬೋದು. ಸೊ ಆ ಕಾರಣದಿಂದ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಶನಿ ಹೇಗಿದ್ದಾನೆ ಅಂತ ತಿಳ್ಕೊಂಡು, ಶನಿ ಏನಾದರೂ ತೊಂದರೆಯಲ್ಲಿದ್ದರೆ, ಶನಿ ಕಡೆಯಿಂದ ನಿಮಗೇನ ತೊಂದರೆ ಆಗೋ ಥರ ಇದ್ದರೆ ಅದಕ್ಕೆ ಪರಿಹಾರಗಳಿದ್ರೆ ಮಾಡಿಸ್ಕೊಂಡು ನಂತರ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಶನಿಯ ದೃಷ್ಟಿಗಳು. ಶನಿ ಹಾಕುವ ದೃಷ್ಟಿ 3, 7, 10. 3ನೇ ಮನೆಯ ದೃಷ್ಟಿ ನಿಮ್ಮ 12ನೇ ಮನೆ ಮೇಲೆ ಬೀಳುತ್ತೆ. ಶನಿಯ ದೃಷ್ಟಿ ನಿಮ್ಮ ಖರ್ಚುಗಳು ಜಾಸ್ತಿ ಆಗತ್ತೆ. ವಿಪರೀತ ಜುಗ್ಗತನ ಮಾಡಕ್ಕೆ ಹೋಗ್ತೀರಾ, ಖರ್ಚೇ ಮಾಡಬಾರ್ದು ಅಂತ, ಆದರೂ ಅನವಶ್ಯಕ ಖರ್ಚುಗಳಾಗತ್ತೆ. ಮ್ಯಾಂಡೇಟ್ರಿ ಅನ್ನೋ ಥರ ಆಗಿ ಅನವಶ್ಯಕ ಖರ್ಚುಗಳಾಗತ್ತೆ. ಅದು ಹೆಂಡತಿಯಿಂದ ಆಗ್ಬೋದು, ಮಕ್ಕಳಿಂದ ಆಗ್ಬೋದು, ಇಲ್ಲ ದಂಡಗಳ ಮೂಲಕ ಆಗ್ಬೋದು. ಈಗ ಸಿಗ್ನಲಲ್ಲಿ ಎಲ್ಲ ಕಡೆ ಕ್ಯಾಮ್ರಾ ಮಾಡಿಬಿಟ್ಟಿದ್ದಾರೆ. ಸೊ ಏನೋ ಅರ್ಜೆಂಟಲ್ಲಿ ಇನ್ನೊಂದು 2 ಸೆಕೆಂಡ್ 3 ಸೆಕೆಂಡು ಮುಚ್ತಾ ಇರೋ ಟೈಮಲ್ಲಿ ಸಿಗ್ನಲ್ ಹೋಗ್ಬಿಡ್ತೀರಿ, ಸಿಕ್ಕಾಕೋತೀರಿ, ದಂಡ ಕಟ್ತೀರಿ. ಸೊ ಇಂಥ ದಂಡದ ಖರ್ಚುಗಳು ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಆ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ನಿದ್ರೆ ಚೆನ್ನಾಗಿ ಬರೋದಿಲ್ಲ, ಯಾಕೆಂದರೆ ಟೆನ್ಷನ್ಗಳು ಇರುತ್ತೆ, ಸ್ವಲ್ಪ ಕೆಟ್ಟ ಕನಸುಗಳು ಬೀಳುವಂಥ ಸಾಧ್ಯತೆ ಇರುತ್ತೆ, ಅಸಂಬದ್ಧ ಕನಸುಗಳು ಬೀಳುವಂಥ ಸಾಧ್ಯತೆ ಇರುತ್ತೆ, ಸ್ವಲ್ಪ ಇನ್ಸೋಮ್ನಿಯಾ ಕಾಡುವಂಥ ಸಾಧ್ಯತೆಯೂ ಇದೆ. ಇನ್ನು ಶನಿಯ 7ನೇ ಮನೆಯ ದೃಷ್ಟಿ ನಿಮ್ಮ 4ನೇ ಮನೆಯ ಮೇಲೆ ಬೀಳುತ್ತೆ. 4ನೇ ಮನೆ ತೋರಿಸೋದು ಕುಟುಂಬ ಮತ್ತು ಕಂಫರ್ಟ್ ಝೋನು, ವೆಹಿಕಲ್ಸು ಇದೆಲ್ಲವನ್ನು ತೋರಿಸುತ್ತೆ.
ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಇಲ್ಲದ ವಾತಾವರಣ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಹೈಯರ್ ರೆಸ್ಪಾನ್ಸಿಬಿಲಿಟಿ ಸಿಕ್ಕಿದಾಗ ನೀವು ತುಂಬ ಅಲ್ಲೇ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಅವಾಗ ಫ್ಯಾಮಿಲಿಯಲ್ಲಿ ನಮಗೆ ಟೈಮೇ ಕೊಡ್ತಿಲ್ಲ ಅನ್ನೋ ಪ್ರಶ್ನೆ ಬರ್ತದೆ, ತೊಂದರೆಗಳು ಬರುತ್ತೆ. ಮಕ್ಕಳು ಹೆಂಡತಿ ಬಗ್ಗೆ ಕಾನ್ಸಂಟ್ರೇಷನೇ ಇಲ್ಲ ನಿಮಗೆ ಅನ್ನೋ ಮಾತುಗಳು ಬರುತ್ತೆ. ಅದರ ಜೊತೆಗೆ ಮನೆಯಲ್ಲಿ ಒಂದೆಲ್ಲ ಒಂದು ಸಮಸ್ಯೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಎದ್ದರೆ ಸ್ನಾನ ಮಾಡ್ಕೊಂಡು ಹೊಡಬೇಕು ಬೇಗ ಕೆಲಸಕ್ಕೆ ಅನ್ನೋಷ್ಟು ಗೀಸರ್ ಕೆಟ್ಟೋಗೋದು, ಬಿಸಿನೀರು ಇಲ್ಲದೆ ಇರೋಂಗಾಗೋದು, ಸಿಲಿಂಡರ್ ಖಾಲಿ ಆಗ್ಬಿಡೋದು, ಇಂಥದ್ದು ಸಮಸ್ಯೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಪ್ರಿಕಾಷನ್ಸ್ ಚೆನ್ನಾಗಿ ತಗೊಳ್ಳಿ. ಇನ್ನು 4ನೇ ಮನೆ ನಿಮ್ಮ ಕಾರು ಅಥವಾ ಬೈಕು, ಇದನ್ನೂ ಕೂಡ ತೋರಿಸುತ್ತೆ. ಆ ಕಾರಣದಿಂದ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಆಗ್ಬೋದು ಗಾಡಿಗಳಲ್ಲಿ, ಇಲ್ಲ ಮತ್ತಿನ್ನೊಂದು ಸರ್ವಿಸ್ ರಿಲೇಟೆಡ್ ಇಶ್ಯೂಗಳಾಗ್ಬೋದು. ಎಮರ್ಜೆನ್ಸಿ ಇವಾಗ ಬೇಕು, ನಾನು ಎಲ್ಲಿಗೂ ಹೋಗಬೇಕು ಅನ್ನೋ ಟೈಮಲ್ಲಿ ಕರೆಕ್ಟಾಗಿ ಗಾಡಿಗಳು ಕೈ ಕೊಡುವಂಥ ಚಾನ್ಸಸ್ ಇರುತ್ತೆ. ಯಾವ ಮಟ್ಟಕ್ಕೆ ಅಂತಂದರೆ, ಆಟೋದಲ್ಲಿ ಹೋಗ್ತಿರ್ತೀರಿ, ಆಟೋನೇ ಕೆಟ್ಟೋಗ್ತದೆ, ಆ ರೀತಿ ಸಮಸ್ಯೆಗಳಾಗೋ ಚಾನ್ಸಸ್ ಇದೆ. ಸೊ ನಿಮ್ಮ ಕೈಯಲ್ಲಿ ಏನು ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಆ ಪ್ರಿಕಾಷನ್ಸ್ನ ತಗೊಳ್ಳಿ. ಎಲ್ಲೋ ಆಟೋಲ್ಲಿ ಹೋಗೋಗಿ ಆಟೋ ಕೆಟ್ಟೋಯ್ತು ಅಂದರೆ ಅದು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ, ಅದು ನೀವು ಸರ್ವಿಸ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಆಟೋದು. ಸೊ ನಿಮ್ಮ ಕಂಟ್ರೋಲಲ್ಲಿ ಏನಿದೆ ಅದನ್ನು ನೀವು ಮೇಂಟೈನ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಶನಿಯ 10ನೇ ಮನೆ ದೃಷ್ಟಿ ಬಂದು ನಿಮ್ಮ 7ನೇ ಮನೆ ಮೇಲೆ ಬೀಳ್ತದೆ. 7ನೇ ಮನೆ ಹೌಸ್ ಆಫ್ ಮ್ಯಾರೇಜು, ಹೌಸ್ ಆಫ್ ಬಿಸ್ನೆಸ್ಸು, ವ್ಯವಹಾರ ಮತ್ತು ಸಂಸಾರ. ಆಗಲೇ ಹೇಳದಂತೆ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿ ನಿಮ್ಮ ಸಂಸಾರದ ಬಗ್ಗೆ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ಇದರಿಂದ ಸ್ವಲ್ಪ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಗಂಡ ಹೆಂಡತಿ ನಡುವೆ ಅಥವಾ ಲವ್ವರ್ಸ್ ಇರ್ಬೋದು, ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದಿರೋ ನಿಮ್ಮ ನಡುವೆ ನನಗೆ ಟೈಮ್ ಕೊಡ್ತಾ ಇಲ್ಲ ಅನ್ನೋ ಒಂದು ಕಂಪ್ಲೇಂಟ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬರುವ ಸಾಧ್ಯತೆ ಇರುತ್ತೆ. ಮತ್ತು ಇನ್ನು ಶನಿಯ ದೃಷ್ಟಿ ಅಲ್ವಾ, ಆ ಕಾರಣದಿಂದ ನಿಮ್ಮ ಪಾರ್ಟ್ನರ್ನ ನೀವು ತುಂಬ ಸ್ಟ್ರಿಕ್ಟ್ ಇಂಪೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಿ, ಡಿಸಿಪ್ಲಿನ್ ಇಂಪೋಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ. ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು ಏನು ಮಾಡ್ತಿದ್ದೆ, ಹೊರಗಡೆ ಇಷ್ಟೊತ್ತವರೆಗೂ ಹೋಗ್ಬೇಡ, ಬೇಗ ಬಾ, ಇದೆಲ್ಲ ಹೇಳೋದ್ರಿಂದ ಅವರು ನನಗೆ ಫ್ರೀ ಟೈಮ್ ಕೊಡ್ತಾ ಇಲ್ಲ ಅನ್ನೋ ಸಮಸ್ಯೆಗಳು ಉದ್ಭವ ಆಗುತ್ತೆ. ಇದೆಲ್ಲವೂ ಸಾಧ್ಯತೆ ಇದೆ. ಸ್ವಲ್ಪ ಈಗೋ ಪ್ರಾಬ್ಲಮ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ. ಮತ್ತು ಐಡಿಯಾಲಜಿಕಲ್ ಡಿಫರೆನ್ಸಸ್ಸು, ನೀವು ಹೇಳಿದ್ದೇ ಒಂದಾದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋದೇ ಒಂದು ರೀತಿ ಆಗೋ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ 7ನೇ ಮನೆ ಹೌಸ್ ಆಫ್ ಬಿಸ್ನೆಸ್, ವ್ಯವಹಾರ ಅನ್ನೋದು ಕೂಡ ಹೇಳಿದೆ. ಸೊ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಸು ಮತ್ತು ನಿಮ್ಮ ನಡುವೆ ಜಟಾಪಟಿ ಸ್ಟಾರ್ಟ್ ಆಗುತ್ತೆ. ನೀವು ಹೇಳೋದು ಅವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರು ಹೇಳಿದ್ ನಿಮ್ಗೆ ಅರ್ಥ ಆಗೋದಿಲ್ಲ, ನೀವು ಹೇಳಿದ ಅವ್ರಿಗೆ ಒಪ್ಪಿಗೆ ಆಗೋದಿಲ್ಲ, ಅವ್ರು ಹೇಳಿದ್ ನಿಮ್ಗೆ ಒಪ್ಪಿಗೆ ಆಗೋದಿಲ್ಲ. ಈ ರೀತಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಮತ್ತು ನೀನು ಹೇಳಿದ್ದೇ ನಡಿಬೇಕಂತ ಅವರು, ಇಲ್ಲ ನಾನು ಹೇಳಿದ್ದೆ ನಡಿಬೇಕು ಅಂತ ನೀವು, ಈ ರೀತಿ ಜಟಾಪಟಿಗಳು ಆಗುತ್ತೆ. ಮತ್ತು ಬಿಸ್ನೆಸ್ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಅಲ್ಲಿ ಒಪ್ಪಿಕೊಂಡ ಸಮಯದಲ್ಲಿ ಪ್ರಾಡಕ್ಟ್ಸ್ನ ಅಥವಾ ಏನು ಡೆಲಿವರ್ ಮಾಡ್ತೀನಿ ಅಂತ ಅಂದಿದ್ರಲ್ಲ ಅದನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುವ ಸಾಧ್ಯತೆಯೂ ಇದೆ. ಓವರ್ ಆಲ್ ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ನಿಮ್ಮ ಜನ್ಮ ಜಾತಕದಲ್ಲಿ ನಿಮಗೆ ಪಾರ್ಟ್ನರ್ಶಿಪ್ ಸೂಟ್ ಆಗತ್ತೆ ಇಲ್ವಾ ಅಂತ ಪರಿಶೀಲನೆ ಮಾಡಿಕೊಂಡು ನಂತರ ಯಾರಾದರೂ ಇವಾಗ ಪಾರ್ಟ್ನರ್ಶಿಪ್ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂದರೆ ನಂತರ ಮಾಡಿ. ಇಲ್ಲದಿದ್ದರೆ ಕೆಲವರು ಪಾರ್ಟ್ನರ್ಶಿಪ್ ಯೋಗ ಇರೋದಿಲ್ಲ. ಎಂಥ ಒಳ್ಳೆ ಪಾರ್ಟ್ನರೇ ಆದರೂ, ತುಂಬ ಕ್ಲೋಸೇ ಆದ್ರೂ ಪಾರ್ಟ್ನರ್ಶಿಪ್ ಆದಮೇಲೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅದು ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಇದಿಷ್ಟು ಮಿಥುನ ರಾಶಿಯವರಿಗೆ ಶನಿಯ ಗೋಚಾರ ಫಲ. ಕೆಲಸದಲ್ಲಿ ಬೆಸ್ಟ್ ಇದೆ, ಬಟ್ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ರೆಸ್ಪಾನ್ಸಿಬಿಲಿಟೀಸಿಂದ ಫ್ಯಾಮಿಲಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಪಾರ್ಟ್ನರ್ ಕಡೆ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಬಿಸ್ನೆಸ್ ವಿಚಾರದಲ್ಲಿ ಹುಷಾರಾಗಿರಬೇಕು. ಮತ್ತು ನಿಮ್ಮ ಮಾತನ್ನು ಬೇರೆಯವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಹುಷಾರಾಗಿರಬೇಕು. ಇದಿಷ್ಟು ಜನರಲ್ ಪ್ರಿಡಿಕ್ಷನ್ಸ್ ಇರುತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ ಅನ್ನೋದ್ರ ಮೇಲೆ ರಿಸಲ್ಟ್ಸ್ ಡಿಪೆಂಡ್ ಆಗುತ್ತೆ. ಇದಕ್ಕಿನ್ನ ಒಳ್ಳೆ ರಿಸಲ್ಟ್ಸೂ ಬರ್ಬೋದು ಶನಿಯ ಪೊಸಿಷನ್ನಿಂದ, ಇದಕ್ಕಿನ್ನ ವರ್ಸ್ಟ್ ರಿಸಲ್ಟ್ಸೂ ಬರ್ಬೋದು ಶನಿಯ ಪೊಸಿಷನ್ನಿಂದ. ಇದೆಲ್ಲ ನಿಮ್ಮ ಜಾತಕದಲ್ಲಿರೋ ಶನಿ ಪೊಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ನೀವು ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ದರೆ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಇಮೇಲ್ ಅಥವಾ ಫೋನ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು